ದೇಹಸ್ಯ ಸೌಷ್ಠಭಂ ಸ್ವಾಸ್ಥ್ಯಂ ಸ್ಥಿತಿಶ್ರೇಯೋ ಯಶಸ್ಸುಖಂ ಜಯೋ ವಪುಶ್ಚ ತತ್ಸರ್ವಂ ಚಿಂತನೀಯಂ ವಿಲಗ್ನತಾತ್. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರುವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ಎಲ್ಲ ವೀಕ್ಷಕ ಬಾಂಧವರನ್ನು ಸ್ವಾಗತಿಸುತ್ತಾ ಎಂದಿನಂತೆ ವಾರದ ಒಂದು ಮಾರ್ಗದರ್ಶನದ ಚಿಂತನೆಯನ್ನು ಮಾಡುವಂತಹ ಒಂದು ಸುಸಂದರ್ಭ. ದಿನಾಂಕ 7/3/2021 14/3/2021 ತನಕದ ದ್ವಾದಶ ರಾಶಿಯ ಚಿಂತನೆಗಳು ಹೇಗಿದ್ದಾವೆ ಅನ್ನೋದರ ಬಗ್ಗೆ ಒಂದು ಗಮನವನ್ನು ಇಡೋಣ. ಮೊದಲನೆಯದ್ದಾಗಿ ಮೇಷರಾಶಿಯ ಬಗ್ಗೆ ಚಿಂತನೆಯನ್ನು ಮಾಡೋದಿದ್ದರೆ, ಕರ್ಮಕ್ಷೇತ್ರದಲ್ಲಿ ಒಳ್ಳೆಯ ರೀತಿಯ ಅಭಿವೃದ್ಧಿಯ ಪಥ ಹೇಳುವಂತಹ ಫಲದ ಲಕ್ಷಣಗಳು ಕಂಡುಬರ್ತಾ ಇದ್ದಾವೆ. ಆರ್ಥಿಕ ವಿಷಯದಲ್ಲಿಯೂ ಕೂಡ ಹಾಗೆ ಅಭಿವೃದ್ಧಿಯ ಪಥ ಹೇಳುವಂಥದ್ದು ಕಂಡುಬರ್ತಾ ಇದೆ. ವ್ಯವಹಾರಾದಿಗಳನ್ನು ಮಾಡುವಂಥವರಿಗೆ ಸ್ವಲ್ಪ ಹಿನ್ನಡೆಯ ಫಲ ಅಂತ ಹೇಳ್ಬೋದು. ಅಂತಂದರೆ ತಟಸ್ಥ ಫಲದ ಚಿಂತನೆ. ಕಾರಣ, ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಗ್ರಹ ಬಾಧಕ ಫಲದ ಸ್ಥಿತಿಯಲ್ಲಿ ಇರುವಂಥದ್ದಾಗಿರೋದ್ರಿಂದ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಮಾಧಾನಕ್ಕಷ್ಟೇ ಸೀಮಿತವಾದಂತಹ ಫಲದ ಲಕ್ಷಣಗಳನ್ನು ನಾವು ಗಮನಿಸಬಹುದಾಗಿದೆ. ಹಾಗೆ ದಾಂಪತ್ಯ ಜೀವನದಲ್ಲಿ ಒಂದು ಸಮಾಧಾನಕ್ಕೆ ಸೀಮಿತವಾದಂತಹ ಸ್ಥಿತಿಗತಿಗಳು ಹೇಳುವಂತಹದ್ದು ಕಂಡುಬರ್ತಾ ಇದೆ. ದೈಹಿಕವಾದಂಥ ಆರೋಗ್ಯದ ವಿಷಯದಲ್ಲಿ ಸಣ್ಣ ಪುಟ್ಟ ರಕ್ತದೊತ್ತಡದಂತಹ ಅನಾರೋಗ್ಯದ ಯೋಗ ಫಲಗಳು ಹೇಳುವಂತಹದ್ದು ಕಂಡುಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಪೂರಕವಾದಂತಹ ಫಲಗಳು ಇದೆ. ಪ್ರಯತ್ನಕ್ಕೆ ತಕ್ಕ ಫಲಗಳು ಹೇಳುವಂತಹದ್ದು ಪ್ರಾಪ್ತವಾಗುವಂತಹ ಯೋಗ ಫಲಗಳು. ತಾವುಗಳು ಸುಬ್ರಹ್ಮಣ್ಯ ಪ್ರೀತಿಯ ಪ್ರಾರ್ಥನೆಗಳನ್ನು ಮಾಡುವಂತಹದ್ದು, ಸ್ತೋತ್ರನಾಮಾವಳಿಗಳನ್ನು ಪಠನ ಮಾಡುವುದರಿಂದ ಬಹುತೇಕ ಶುಭ ಫಲದ ನಿರೀಕ್ಷೆಯನ್ನು ಮಾಡಬಹುದು. ಇನ್ನು ವೃಷಭ ರಾಶಿಯ ಬಗ್ಗೆ ಚಿಂತನೆಯನ್ನು ಮಾಡುವುದಿದ್ರೆ, ರಾಶ್ಯಾಧಿಪತಿ ಮತ್ತು ಷಷ್ಠಾಧಿಪತಿಯಾದಂತಹ ಗ್ರಹ ಕರ್ಮದಲ್ಲಿ ಬಂದು ಕೂತಿರುವಂತಹದ್ದು. ಕರ್ಮಕ್ಷೇತ್ರದಲ್ಲಿ ಸರಾಗವಾಗಿ ಮುನ್ನಡೆಯುವಂತಹ ಯೋಗ ಫಲಗಳು, ಅದು ವ್ಯವಹಾರ ಕ್ಷೇತ್ರ, ಉದ್ಯಮ ಕ್ಷೇತ್ರ ಇರಬಹುದು, ಅಥವಾ ಉದ್ಯೋಗವನ್ನು ಮಾಡುವಂತಹ ಕ್ಷೇತ್ರ ಇರಬಹುದು. ಅದರಲ್ಲಿ ಒಳ್ಳೆಯ ಫಲಗಳನ್ನು ಕಾಣಬಹುದಾದಂಥ ಯೋಗಗಳುಂಟು. ಇನ್ನು ಮಂಗಳ ಕಾರ್ಯಾದಿಗಳಿಗೆ ಸಂಬಂಧಪಟ್ಟಂತಹ ಪ್ರಯತ್ನದ ದಾರಿಯಲ್ಲಿ ತಾವುಗಳಿದ್ರೆ ಖಂಡಿತವಾಗಲೂ ಆ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಸೂತ್ರವಾಗಿ ಮುನ್ನಡೆಯುವಂತಹ ಫಲದ ಲಕ್ಷಣಗಳು ಕಂಡುಬರ್ತಾ ಇದ್ದಾವೆ. ಸ್ವಲ್ಪ ಅಗ್ರೆಸಿವ್ ಸ್ವಭಾವಗಳು, ದುಡುಕು ಸ್ವಭಾವ ಅಂತ ಏನು ಕರಿತೇವೆ ನಾವು, ಅಂತಹ ಸ್ವಭಾವ ಹೇಳುವಂಥದ್ದು ನಿಮ್ಮೊಳಗೆ ಉಲ್ಬಣ ಆಗುವಂತಹ ಯೋಗ ಫಲಗಳು ಕಂಡುಬರ್ತಾ ಇದ್ದಾವೆ. ದಾಂಪತ್ಯದಲ್ಲಿ ಸಮಾಧಾನಕ್ಕಷ್ಟೇ ಸೀಮಿತವಾದಂತಹ ಸ್ಥಿತಿಗತಿಗಳು, ಮಕ್ಕಳಿಂದ ಸಂತೋಷದಾಯಕವಾದಂತಹ ವಾತಾವರಣ, ವಿದ್ಯಾರ್ಥಿಗಳಿಗೆ ಪ್ರಯತ್ನಕ್ಕೆ ತಕ್ಕ ಫಲ ಹೇಳುವಂತಹದ್ದು ಪ್ರಾಪ್ತವಾಗುವಂತಹ ಯೋಗ ಫಲಗಳು. ತಾವುಗಳು ದುರ್ಗೆಯ ಪ್ರೀತಿಯ ಆರಾಧನೆಯನ್ನು, ಸ್ತೋತ್ರ ನಾಮಾವಳಿಗಳನ್ನು ಪಠನ ಮಾಡುವುದರಿಂದ ಬಹುತೇಕ ಶುಭ ಫಲದ ನಿರೀಕ್ಷೆಯನ್ನು ಮಾಡಬಹುದು. ಇನ್ನು ಮಿಥುನ ರಾಶಿಯವರಿಗೆ ಸಹಜವಾಗಿಯೇ ಅಷ್ಟಮ ಶನಿಯ, ಹಾಗೆ ಅಷ್ಟಮದ ಗುರುವಿನ, ಅಷ್ಟಮದ ಬುಧನ ಇತ್ಯಾದಿ ಫಲಗಳು ಬಹುತೇಕ ಏನು ಋಣಾತ್ಮಕವಾದಂತಹ ಫಲದ ಚಿಂತನೆಯೇ ಅಧಿಕವಾಗಿ ಕಂಡುಬರುವಂತಹದ್ದು. ತಾವುಗಳು ಒಂದು ವ್ಯಾಪ್ತಿಯ ಒಳಗೆ ಜೀವನವನ್ನು ನಡೆಸುವಂತಹ ಸ್ಥಿತಿಯನ್ನು ಈ ಸಂದರ್ಭದಲ್ಲಿ ಇರಿಸಿಕೊಳ್ಳುವಂತಹದ್ದು ಸೂಕ್ತ ಅಂತ ಅನ್ನಿಸ್ತದೆ. ವ್ಯಾಪ್ತಿಯ ಒಳಗೆ ಅಂತಂದರೆ ಯಾವುದೇ ಹೊಸ ಥರದ ಚಿಂತನೆಗಳಿಲ್ಲದೆ ಇರುವಂತಹ ಸ್ಥಿತಿಗಷ್ಟೇ ಸೀಮಿತವಾಗುವಂತಹ ಬದುಕನ್ನು ಕಟ್ಟಿಕೊಳ್ಳುವಂತಹ ಪ್ರಯತ್ನ. ಉದ್ಯೋಗದಲ್ಲಿ ಬದುಕಿಗೆ ಬೇಕಾದದ್ದು ಪ್ರಾಪ್ತಿ, ಉದ್ಯಮಗಳಲ್ಲಿ ಬಹುತೇಕ ಹಿನ್ನಡೆಯ ಫಲಗಳು, ಸಾರ್ವಜನಿಕ ಜೀವನದಲ್ಲಿ ಸಮಾಧಾನ ಇಲ್ಲದೆ ಇರುವಂತಹ ಅವಮಾನ, ಅಪಮಾನ, ಅಪಕೀರ್ತಿ, ಅಪಜಯ ಇತ್ಯಾದಿ ಫಲದ ಚಿಂತನೆಗಳು, ದೈಹಿಕ ಮಾನಸಿಕವಾದಂತಹ ಆರೋಗ್ಯದ ವಿಷಯದಲ್ಲಿಯೂ ತೃಪ್ತಿದಾಯಕವಾದಂತಹ ಸ್ಥಿತಿ ಕಂಡುಬರುವುದಿಲ್ಲ. ವಿದ್ಯಾರ್ಥಿಗಳಿಗೆ ಬಹುತೇಕ ಆಲಸ್ಯತನ ಬಾಧಿಸುವುದರ ಮೂಲಕ ಫಲದಲ್ಲಿ ಹಿನ್ನಡೆಯ ಲಕ್ಷಣಗಳು ಕಂಡುಬರ್ತಾ ಇರುವಂತಹದ್ದು ಇತ್ಯಾದಿ ಫಲಗಳು ಬಹುತೇಕ ಇರುವುದರಿಂದ ತಾವುಗಳು ನಿರ್ಲಿಪ್ತ ಭಾವದಿಂದ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡ್ತಾ, ವಿಷ್ಣುವಿಗೆ ಸಂಬಂಧಪಟ್ಟಂತಹ ಸ್ತೋತ್ರನಾಮಾವಳಿಗಳನ್ನು ಪಠನ ಮಾಡ್ತಾ ಮುನ್ನಡೆಯುವುದರಿಂದ ಬಹುತೇಕ ಶುಭ ಫಲದ ನಿರೀಕ್ಷೆಯನ್ನು ಮಾಡಬಹುದು. ಇನ್ನು ಕರ್ಕಾಟಕ ರಾಶಿಯವರಿಗೆ ರಾಶ್ಯಾಧಿಪತಿಯಾದಂಥ ಗ್ರಹ ಚಂದ್ರ ಷಷ್ಠದಲ್ಲಿರುವಂತಹದ್ದು. ಮಾನಸಿಕವಾದಂತಹ ಅನಾರೋಗ್ಯದ ಯೋಗ ಫಲಗಳು. ಮಾನಸಿಕವಾದಂತಹ ಅನಾರೋಗ್ಯ ಅಂತಂದರೆ ಬಹುತೇಕ ಮನಸ್ಸಿಗೆ ಚಿಂತೆಗಳು, ಖಿನ್ನತೆಗಳು, ಹಾಗೆ
ಅಶಾಂತಿಯ ವಾತಾವರಣದ ಮಾನಸಿಕತೆ. ಇದಕ್ಕೆ ಪ್ರಾಕ್ಟಿಕಲ್ ದೃಷ್ಟಿಯಲ್ಲಿ ಬಹುತೇಕ ತೊಂದರೆಗಳನ್ನು ಎದುರಿಸುವಂತಹ ಲಕ್ಷಣದಿಂದಾಗಿ ಇಂತಹ ಫಲಗಳು ಪ್ರಾಪ್ತವಾಗುತ್ತೆ ಅಂತ ಹೇಳ್ಬೋದು. ಅದರ ಅರ್ಥ ವ್ಯಾಪಾರ, ವ್ಯವಹಾರ, ಉದ್ಯಮ, ಉದ್ಯೋಗ ಇತ್ಯಾದಿ ಕ್ಷೇತ್ರದಲ್ಲಿ ನಿರೀಕ್ಷೆಯ ಫಲಗಳನ್ನು ತಾವುಗಳು ಕಾಣುವುದು ಬಹುತೇಕ ವಿರಳ. ಸೊ ಅದರಲ್ಲಿ ನಿಮಗೆ ಹಿನ್ನಡೆಯ ಫಲಗಳು ಕಂಡುಬರ್ತಾ ಇದ್ದಾವೆ. ಸೊ ಆರೋಗ್ಯದ ವಿಷಯದಲ್ಲಿಯೂ ಕೂಡ ಸಮಾಧಾನದ ಸ್ಥಿತಿ ಇರುವುದಿಲ್ಲ. ತಾಯಿಯ ಆರೋಗ್ಯ, ಹೆಂಡತಿಯ ಆರೋಗ್ಯ, ಸಹೋದರಿಯ ಸ್ಥಾನದ ಆರೋಗ್ಯಗಳು ಹದಗೆಡುವುದರ ಮೂಲಕ ನಿಮ್ಮ ನೆಮ್ಮದಿಗೆ ಭಂಗ ಬರುವಂತಹ ಯೋಗ ಫಲಗಳು ಕಂಡುಬರ್ತಾ ಇದ್ದಾವೆ. ವಿದ್ಯಾರ್ಥಿಗಳಿಗೆ ಬಹುತೇಕ ನಿರೀಕ್ಷೆಯ ಫಲದ ಲಕ್ಷಣಗಳು ಉಂಟು. ಸೊ ಮಂಗಳ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಯತ್ನಗಳನ್ನು ಮಾಡಿದರೆ ಬಹುತೇಕ ಒಳ್ಳೆಯ ಫಲಗಳನ್ನು ತಾವುಗಳು ಕಾಣಬಹುದು. ದಾಂಪತ್ಯದಲ್ಲಿ ಸಮಾಧಾನ, ಮಕ್ಕಳಿಂದಲೂ ತೃಪ್ತಿಯ ವಾತಾವರಣ. ತಾವುಗಳು ಶಿವನ ಪ್ರೀತಿಯ ಸ್ತೋತ್ರ ನಾಮಾವಳಿಗಳನ್ನು ಪಠನ ಮಾಡೋದ್ರಿಂದ ಬಹುತೇಕ ಶುಭ ಫಲದ ನಿರೀಕ್ಷೆಯನ್ನು ಮಾಡಬಹುದು. ಇನ್ನು ಸಿಂಹರಾಶಿ, ರಾಶ್ಯಾಧಿಪತಿ ಗ್ರಹ ಸಪ್ತಮದಲ್ಲಿ, ಸಪ್ತಮಾಧಿಪತಿ ಶನಿ ಷಷ್ಠದಲ್ಲಿರುವಂತಹದ್ದು. ಹಾಗೆ ಕರ್ಮಭಾವದಲ್ಲಿ ಕರ್ಮಭಾವಾಧಿಪತಿಯಾದಂತಹ ಶುಕ್ರ ರಾಶ್ಯಾಧಿಪತಿಯ ಯೋಗದಲ್ಲಿರುವಂತಹದ್ದು. ಅಂದರೆ ಉದ್ಯಮ, ಉದ್ಯೋಗ ಇದರಲ್ಲೆಲ್ಲ ಜೀವನಕ್ಕೇನು ಬೇಕೋ ಅದು ಪ್ರಾಪ್ತವಾಗುವಂತಹದ್ದು. ದೈಹಿಕವಾದಂಥ ಆರೋಗ್ಯದ ವಿಷಯದಲ್ಲಿ ರಕ್ತದೊತ್ತಡದಂತಹ ಅನಾರೋಗ್ಯದ ಯೋಗ ಫಲಗಳುಂಟು. ಸಾಂಸಾರಿಕ ಜೀವನದಲ್ಲಿ ಸಮಾಧಾನದ ಫಲಕ್ಕಷ್ಟೇ ಸೀಮಿತವಾದಂತಹ ಸ್ಥಿತಿಗಳು ಇರ್ತದೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ವಾತಾವರಣ. ವಿದ್ಯಾರ್ಥಿಗಳಿಗೆ ಪ್ರಯತ್ನಕ್ಕೆ ತಕ್ಕ ಫಲಪ್ರಾಪ್ತಿ ಇಲ್ಲ, ಅಂತಹ ಸ್ಥಿತಿ ಇರ್ತದೆ. ಸೊ ತಾವುಗಳು ರುದ್ರಪ್ರೀತಿಯ ಆರಾಧನೆ, ಸ್ತೋತ್ರನಾಮಾವಳಿಗಳನ್ನು ಪಠನ ಮಾಡುವುದರಿಂದ ಬಹುತೇಕ ಶುಭ ಫಲದ ನಿರೀಕ್ಷೆಯನ್ನು ಮಾಡಬಹುದು. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಪಂಚಮ ಶನಿಯ ಬಾಧೆ, ಪಂಚಮಸ್ಥ ಗುರು ನೀಚ ಸ್ಥಿತಿಯಲ್ಲಿ ಇರುವಂತಹ ಫಲ. ಸೊ ಕರ್ಮಕ್ಷೇತ್ರದಲ್ಲಿ ಒತ್ತಡಗಳಿರ್ತದೆ. ಕರ್ಮಕ್ಷೇತ್ರ ಹೇಳುವಂಥದ್ದು ಸರಾಗವಾಗಿ ಮುನ್ನಡೆಯುವಂತಹ ಯೋಗ ಫಲಗಳುಂಟು. ಸೊ ಹಾಗಾಗಿ ಆರ್ಥಿಕತೆಯ ವಿಷಯದಲ್ಲಿ ತೊಂದರೆಗಳಿರುವುದಿಲ್ಲ. ಆದರೆ ಕರ್ತವ್ಯದ ಒತ್ತಡ ಮತ್ತು ಬೇರೆ ಬೇರೆ ಕಾರಣದಿಂದಾಗಿ ಮಾನಸಿಕವಾದಂತಹ ಒತ್ತಡಗಳು ಹೇಳುವಂತಹದ್ದು ನಿಮ್ಮ ಪಾಲಿಗೆ ಹೇರಳವಾಗಿರುತ್ತದೆ. ಪ್ರಯಾಣಾದಿಗಳನ್ನು ನಡೆಸುವಂತಹ ಸಂದರ್ಭಗಳಲ್ಲಿ ಅತ್ಯಂತ ಜಾಗರೂಕತೆಯಿಂದ ಮುನ್ನಡೆಯುವಂತಹದ್ದು ಅಗತ್ಯ. ಕಬ್ಬಿಣದಿಂದ ನಷ್ಟವನ್ನು ಹೊಂದುವಂತಹ ಯೋಗ ಫಲಗಳು ಹೇಳುವಂತಹದ್ದು ಬಹುತೇಕ ಕಂಡುಬರ್ತಾ ಇದೆ. ಇನ್ನು ಸಾಲವನ್ನು ಮಾಡುವಂತಹದ್ದು, ಸಾಲವನ್ನು ಕೊಡುವಂತಹದ್ದು, ಸಾಲವನ್ನು ಕೊಡಿಸುವಂತಹದ್ದು, ಈ ಮೂರೂ ಕೆಲಸಗಳು ಕೂಡ ವರ್ಜ್ಯ ಕೆಲಸಗಳಾಗಿದ್ದಾವೆ. ಕಾರಣ ಅದನ್ನು ಮಾಡೋದ್ರಿಂದ ತಾವು ಸಿಕ್ಕಿ ಹಾಕಿಕೊಳ್ಳುವಂತಹ ಲಕ್ಷಣಗಳೇ ಬಹುತೇಕ ಕಂಡುಬರ್ತಾ ಉಂಟು. ಸೊ ಅಂತಹ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು. ದಾಂಪತ್ಯದಲ್ಲಿ ತೃಪ್ತಿದಾಯಕವಾದಂತಹ ವಾತಾವರಣ, ನರ ಸಂಬಂಧವಾದಂತಹ, ಹೃದಯ ಸಂಬಂಧವಾದಂತಹ ಅನಾರೋಗ್ಯದ ಯೋಗ ಫಲಗಳು ಹೇಳುವಂತಹದ್ದು ಕಂಡು ಬರ್ತಾ ಇದೆ. ಸೊ ತಾವುಗಳು ಕೂಡ ಹಾಗೆ ವಿಷ್ಣು ಪ್ರೀತಿಯ ಆರಾಧನೆ, ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡುವುದು, ವಿಷ್ಣುವಿಗೆ ಸಂಬಂಧಪಟ್ಟಂತಹ ಸ್ತೋತ್ರನಾಮಾವಳಿಗಳನ್ನು ಪಠನ ಮಾಡುವುದು, ಇದರಿಂದ ಬಹುತೇಕ ಶುಭ ಫಲದ ನಿರೀಕ್ಷೆಯನ್ನು ಮಾಡಬಹುದು. ಇನ್ನು ತುಲಾರಾಶಿ, ತುಲಾರಾಶಿಯವರಿಗೆ ಕರ್ಮಕ್ಷೇತ್ರದಲ್ಲಿ ತೃಪ್ತಿಯ ವಾತಾವರಣ, ಉದ್ಯಮ ಕ್ಷೇತ್ರದಲ್ಲಿಯೂ ಕೂಡ ತೃಪ್ತಿಯ ವಾತಾವರಣ, ಬದುಕಿಗೆ ಬೇಕಾದಂಥ ಆರ್ಥಿಕತೆ ಹೇಳುವಂತಹದ್ದು ಸರಾಗವಾಗಿ ಬಂದು ಸೇರುವಂತಹ ಯೋಗ ಫಲಗಳು. ಅನಿರೀಕ್ಷಿತವಾಗಿ ಧನ ನಿರ್ಗಮನ ಯೋಗ, ಅರ್ಥಾತ್ ನಿಮಗೆ ಗೊತ್ತಿಲ್ಲದಂತೆ ಒಂದು ಸಂಪತ್ತನ್ನು ಹೂಡಿಕೆ ಮಾಡುವುದರ ಮೂಲಕ ಕಳೆದುಕೊಳ್ಳುವಂತಹ ಯೋಗ ಫಲಗಳು ಹೇಳುವಂತಹದ್ದು ಪ್ರಬಲವಾಗಿ ಕಂಡುಬರ್ತಾ ಇದೆ. ದಾಂಪತ್ಯದಲ್ಲಿ ತೃಪ್ತಿದಾಯಕವಾದಂತಹ ವಾತಾವರಣ, ಮಕ್ಕಳಿಂದ ಒಂದು ರೀತಿಯಲ್ಲಿ ಸಂತೋಷವನ್ನು ಹೊಂದಬಹುದಾದಂತಹ ಸ್ಥಿತಿಗತಿಗಳು ಹೇಳುವಂತಹದ್ದು ಕಂಡುಬರ್ತಾ ಇದೆ. ಒಂದು ರೀತಿಯಲ್ಲಿ ಕಂಟಕಗಳು ಹೇಳುವಂತಹದ್ದು ಕಂಡುಬರ್ತಾ ಇದೆ. ಕಂಟಕ ಹೇಳಿದರೆ ಅನಿರೀಕ್ಷಿತವಾಗಿ ಬೀಳೋದು, ಏಳೋದು, ಇಂತಹ ಸನ್ನಿವೇಶಗಳು ನಡೆಯಬಹುದು. ಸೊ ಅದರ ಬಗ್ಗೆ ವಾಹನ ಓಡಿಸುವಾಗಲೋ ಅಥವಾ ಕರೆಂಟಿನ ಜೊತೆಗೆಯೋ, ಬೆಂಕಿಯ ಜೊತೆಗೋ ಅಥವಾ ನೀರಿನ ಜೊತೆಗೋ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹರಿಸುವಂಥವರಾಗುವುದು ಬಹಳ ಉತ್ತಮ ಅಂತ ಅನ್ನಿಸ್ತದೆ. ಸೊ ತಾವುಗಳು ಕೂಡ ಹಾಗೆ ದುರ್ಗೆಯ ಪ್ರೀತಿಯ ಆರಾಧನೆಯನ್ನು, ಸ್ತೋತ್ರನಾಮಾವಳಿಗಳನ್ನು ಪಠನ ಮಾಡೋದ್ರಿಂದ ಬಹುತೇಕ ಶುಭ ಫಲದ ನಿರೀಕ್ಷೆಯನ್ನು ಮಾಡಬಹುದು. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಮೋಡ ಮುಸುಕಿದ ಸೂರ್ಯನಂತಹ ಸ್ಥಿತಿ ನಿಮ್ಮ ಸ್ಥಿತಿ ಆಗುವುದಕ್ಕೆ ಸಾಧ್ಯ. ಪ್ರಯತ್ನಕ್ಕೆ ತಕ್ಕ ಫಲಗಳು ಹೇಳುವಂತಹದ್ದು ನಿಮ್ಮ ನಿರೀಕ್ಷೆಯಂತೆ ಇರುವುದು ಕಷ್ಟ. ಬದುಕಿಗೆ ಬೇಕಾದಂತಹ ಧನಾಗಮನ, ವೃತ್ತಿಯಲ್ಲಿ ಸಮಾಧಾನ ಹೇಳುವಂತಹದ್ದು ನಿಮ್ಮ ಪಾಲಿಗೆ ಇರ್ತದೆ. ದಾಂಪತ್ಯದಲ್ಲಿ ಅಸಮಾಧಾನದ ಸ್ಥಿತಿ ಹೇಳುವಂತಹದ್ದಿರ್ತದೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ವಾತಾವರಣ, ನೂತನ ವ್ಯವಹಾರ, ವ್ಯಾಪಾರ,
ಅಥವಾ ಇನ್ನಿತರ ಯಾವುದೋ ಯೋಚನೆಗಳನ್ನು ಇಂಪ್ಲಿಮೆಂಟ್ ಮಾಡುವುದಕ್ಕೆ ಪೂರಕ ಸಮಯ ಅಲ್ಲವೇ ಅಲ್ಲ. ಸೊ ಸ್ವಭಾವತಃ ಸ್ವಲ್ಪ ಕಂಟ್ರೋಲ್ಡ್ ಮೈಂಡ್ ಸೆಟಪ್ ಹೇಳುವಂಥದ್ದು ನಿಮಗೆ ಅಗತ್ಯತೆ ಉಂಟು. ಸೊ ತಾವುಗಳು ಕೂಡ ಹಾಗೆ ಸುಬ್ರಹ್ಮಣ್ಯ ಪ್ರೀತಿಯ ಆರಾಧನೆ, ಸ್ತೋತ್ರನಾಮಾವಳಿಗಳನ್ನು ಪಠನ ಮಾಡಿ ಇದರಿಂದ ಬಹುತೇಕ ಶುಭ ಫಲದ ನಿರೀಕ್ಷೆಯನ್ನು ಮಾಡಬಹುದು. ಇನ್ನು ಧನುರ್ರಾಶಿಯವರಿಗೆ ರಾಶ್ಯಾಧಿಪತಿ ಚತುರ್ಥಾಧಿಪತಿಯಾದಂತಹ ಗ್ರಹ ದ್ವಿತೀಯದಲ್ಲಿರುವಂಥದ್ದು ಅಂತಂದರೆ ಒಳ್ಳೆಯ ರೀತಿಯ ಉದ್ಯೋಗದ ಸ್ಥಿತಿ, ಉದ್ಯಮದ ಸ್ಥಿತಿ, ಧನಾಗಮನದ ಸ್ಥಿತಿ ಹೇಳುವಂಥದ್ದು ಇರ್ತದೆ. ಜೊತೆಯಲ್ಲಿ ದಾಂಪತ್ಯದಲ್ಲಿಯೂ ಕೂಡ ಸಮಾಧಾನದ ಸ್ಥಿತಿ ಉಂಟು. ಮಕ್ಕಳಿಂದ ಸಂತೋಷದಾಯಕವಾದಂತಹ ವಾತಾವರಣ. ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ಬೇಕು. ರಕ್ತದೊತ್ತಡ, ನರದೌರ್ಬಲ್ಯ, ಚರ್ಮವ್ಯಾಧಿ ಇತ್ಯಾದಿ ಅನಾರೋಗ್ಯದ ಯೋಗ ಹೇಳುವಂಥದ್ದು ನಿಮ್ಮ ಪಾಲಿಗೆ ಇದೆ. ಸಾರ್ಧ ಸಪ್ತಮ ಶನಿಯ ಕೊನೆಯ ಹಂತದಲ್ಲಿ ತಾವಿದ್ದೀರಿ. ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆಯನ್ನು ಇಡುವಂಥದ್ದು ಬಹಳ ಅಗತ್ಯ. ತಾವುಗಳು ಗುರುಗಳಿಗೆ ಸಂಬಂಧಪಟ್ಟಂತಹ ಆರಾಧನೆಯನ್ನು ಮಾಡುವುದರಿಂದ, ಸ್ತೋತ್ರ ನಾಮಾವಳಿಗಳನ್ನು ಪಠನ ಮಾಡುವುದರಿಂದ ಬಹುತೇಕ ಶುಭ ಫಲದ ನಿರೀಕ್ಷೆಯನ್ನು ಮಾಡಬಹುದು. ಇನ್ನು ಮಕರ ರಾಶಿ, ಜನ್ಮದಲ್ಲಿ ಗುರು, ಜನ್ಮದಲ್ಲಿ ಶನಿ. ಸೊ ದೇಹಾಯಾಸದಂತಹ ಒಂದು ಯೋಗ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಉದ್ಯೋಗದಲ್ಲಿ ಜೀವನಕ್ಕೇನು ಬೇಕು ಅದು ಪ್ರಾಪ್ತಿ. ಒತ್ತಡಗಳು ಅಧಿಕವಾಗಿರುವಂಥದ್ದು ಅಂತಂದರೆ ಉದ್ಯೋಗವನ್ನು ಮಾಡುವಾಗ ಹಿರಿಯ ಸ್ಥಾನ, ಕಿರಿಯ ಸ್ಥಾನ, ಅಲ್ಲಿಂದೆಲ್ಲ ಒಂದು ರೀತಿಯಲ್ಲಿ ಒತ್ತಡಗಳು, ಕಿರಿಕಿರಿಗಳು, ಮನಸ್ಸಿಗೆ ನೋವಾಗುವಂತಹ ಸನ್ನಿವೇಶಗಳಿದೆಲ್ಲ ನಡೀತದೆ. ಸೊ ಅದನ್ನೆಲ್ಲ ತಡೆದುಕೊಂಡಂತೆ ಮುನ್ನಡೆಯುವಂತಹ ಅನಿವಾರ್ಯತೆ ಇರ್ತದೆ. ಕಾರಣ ಇದನ್ನು ಬಿಟ್ಟರೆ ಇನ್ನೊಂದು ಕಡೆಯಲ್ಲಿ ಸಿಗುವುದರ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಉಂಟು. ಸೊ ಹಾಗಾಗಿ ಅಂತಹ ದುಡುಕು ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಮುನ್ನಡೆಯುವಂಥದ್ದು ಬಹಳ ಅಗತ್ಯ. ದಾಂಪತ್ಯದಲ್ಲಿ ತೃಪ್ತಿಯ ವಾತಾವರಣ, ಮಕ್ಕಳಿಗೆ ಏಕಾಗ್ರತೆಯ ಕೊರತೆಯಿಂದಾಗಿ ಹಿನ್ನಡೆಯ ಫಲಗಳು, ಒಂದು ರೀತಿಯಲ್ಲಿ ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಅನಾರೋಗ್ಯದ ಯೋಗ ಫಲಗಳು. ಸೊ ತಾವುಗಳು ಶಿವಪ್ರೀತಿಯ, ಆಂಜನೇಯ ಪ್ರೀತಿಯ ಸ್ತೋತ್ರನಾಮಾವಳಿಗಳನ್ನು ಪಠನ ಮಾಡಿ ಬಹುತೇಕ ಶುಭ ಫಲದ ನಿರೀಕ್ಷೆಯನ್ನು ಮಾಡಬಹುದು. ಇನ್ನು ಕುಂಭರಾಶಿಯವರಿಗೆ ಮನಸ್ಸಿನ ನೆಮ್ಮದಿಯ ಕೊರತೆಗಳಾಗುವಂತಹ ಯೋಗ, ಇನ್ನು ದೈಹಿಕವಾದಂಥ ಆರೋಗ್ಯದ ವಿಷಯದಲ್ಲಿ ಕೊರತೆಯಾಗುವಂತಹ ಯೋಗ, ಆರ್ಥಿಕ ವಿಷಯದಲ್ಲಿಯೂ ಕೂಡ ಕೊರತೆಯ ಯೋಗ. ಸೊ ಹಾಗಾಗಿ ಎಲ್ಲವೂ ನಷ್ಟಯೋಗ ಅಂತ ಚಿಂತನೆ ಮಾಡಬಹುದು. ಸೊ ದೈಹಿಕವಾದಂಥ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾದಂತಹ ಅಗತ್ಯತೆ ಉಂಟು. ಇನ್ನು ದಾಂಪತ್ಯದಲ್ಲಿ ಸಮಾಧಾನ, ಮಕ್ಕಳಿಂದ ತೃಪ್ತಿದಾಯಕವಾದಂತಹ ವಾತಾವರಣ, ನೂತನ ಯೋಚನೆಗಳಿಗೆ ಆಸ್ಪದ ಇಲ್ಲವೇ ಇಲ್ಲ. ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಬಹುತೇಕ ಹಿನ್ನಡೆಯ ಫಲಗಳೇ ಅಧಿಕವಾಗಿರುವಂಥದ್ದು. ಸೊ ಹಾಗಾಗಿ ಅತ್ಯಂತ ಜಾಗ್ರತೆಯಿಂದ ಅಧ್ಯಯನವನ್ನು ಮಾಡಬೇಕಾದಂತಹ ಮತ್ತು ಎಫರ್ಟ್ ಜಾಸ್ತಿ ಹಾಕಬೇಕಾದಂತಹ ಕಾಲ ಇದು. ಸೊ ತಾವುಗಳು ಕೂಡ ಹಾಗೆ ಶಿವನ ಆರಾಧನೆ, ಹನುಮಂತ ದೇವರ ಆರಾಧನೆ, ಸ್ತೋತ್ರನಾಮಾವಳಿಗಳನ್ನು ಪಠನ ಮಾಡುವುದರಿಂದ ಬಹುತೇಕ ಶುಭ ಫಲದ ನಿರೀಕ್ಷೆಯನ್ನು ಮಾಡಬಹುದು. ಇನ್ನು ಮೀನರಾಶಿಯವರಿಗೆ ಕರ್ಮಾಧಿಪತಿ ಗುರು ಏಕಾದಶದಲ್ಲಿರುವಂಥದ್ದು. ಸೊ ಬಹುತೇಕ ರಾಶ್ಯಾಧಿಪತಿ, ಕರ್ಮಾಧಿಪತಿ ಏಕಾದಶ. ಹಾಗಾಗಿ ಒಳ್ಳೆಯ ಕಾಲ ಅಂತ ಹೇಳ್ಬೋದು. ವೃತ್ತಿಯಲ್ಲಿ ಒಳ್ಳೆಯ ಸ್ಥಿತಿ ಇರ್ತದೆ, ಉದ್ಯಮದಲ್ಲಿಯೂ ಒಳ್ಳೆಯ ಸ್ಥಿತಿ ಇರ್ತದೆ, ಆರ್ಥಿಕತೆಯಲ್ಲಿಯೂ ಕೂಡ ಒಳ್ಳೆಯ ಸ್ಥಿತಿ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಭೂಮಿ, ಮನೆ ಇತ್ಯಾದಿ ಖರೀದಿ ಮತ್ತು ನಿರ್ಮಾಣದ ಯೋಗ ಫಲಗಳುಂಟು. ನರಗಳಿಗೆ ಸಂಬಂಧಪಟ್ಟ ಹಾಗೆ ಅನಾರೋಗ್ಯದ ಸ್ಥಿತಿ ಇನ್ನೂ ಕೂಡ ಮುನ್ನಡೆಯುವಂತಹ ಸಾಧ್ಯತೆ ಉಂಟು. ಇನ್ನು ಬಹುತೇಕ ಆರ್ಥಿಕ ಭದ್ರತೆ ಹೇಳುವಂಥದ್ದು ನಿಮ್ಮ ಪಾಲಿಗೆ ಇರ್ತದೆ. ಸೊ ತಾವುಗಳು ಕೂಡ ಹಾಗೆ ಗುರುಗಳಿಗೆ ಸಂಬಂಧಪಟ್ಟಂತಹ ಸ್ತೋತ್ರನಾಮಾವಳಿಗಳನ್ನು ಪಠನ ಮಾಡುವುದರಿಂದ ಬಹುತೇಕ ಶುಭ ಫಲದ ನಿರೀಕ್ಷೆಯನ್ನು ಮಾಡಬಹುದು. ಇದು ಈ ವಾರದ ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಫಲಗಳಾಗಿದ್ದಾವೆ. ಸೊ ತಾವೆಲ್ಲರೂ ಕೂಡ ಇದನ್ನು ತಮ್ಮ ತಮ್ಮ ಸಾರ್ಥಕತೆಯ ಚಿಂತನೆಯ ನೆಲೆಗಟ್ಟಿನಲ್ಲಿ ಇದನ್ನು ಸ್ವೀಕರಿಸಿಕೊಂಡಂತೆ ಮುನ್ನಡೆಯುವುದರ ಮೂಲಕ ಒಂದು ಗುರಿಯನ್ನು ತಲುಪುವುದಕ್ಕೆ ಆಶಯವಾಗಲಿ, ಗುರಿಯನ್ನು ತಲುಪುವಲ್ಲಿ ಇದು ಸಹಕಾರಿಯಾಗಲಿ ಅನ್ನುವಂತಹ ದೃಷ್ಟಿಯಿಂದ ಹಾರೈಸುತ್ತಾ ಈ ವಾರದ ದ್ವಾದಶ ರಾಶಿಯ ಫಲದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀರಸ್ತು, ಶುಭಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.